ಈ ಸ್ವತ್ತು 2.0 ಪೋರ್ಟಲ್ 2.0 ಪೋರ್ಟಲ್ ಅದನ್ನ 2.0 ಅಂತ ಕರಿಬೇಕಾ 2.0 ಅಂತ ಕರಿಬೇಕು, ಹೆಂಗಾರ ಕರ್ಕಡೆ ಅದೇ ಮ್ಯಾಟ್ರ್ ಆಗಲ್ಲ, ಕಾನ್ಸೆಪ್ಟ್ ಗೊತ್ತಿರ ಸಾಕು, ರೈಟ್? ಓಕೆ, ಆಯ್ತಾ? ನೋಡಿ, ಮುಂಚೆ ಒಂದು ಆ್ಯಪ್ ಇತ್ತು, ಭೂಮಿ ಆ್ಯಪ್ ಅಂತ. ಭೂಮಿ ಆ್ಯಪು ಮತ್ತೆ ಈ ಸ್ವತ್ತು ಎರಡು ಕನ್ಫ್ಯೂಷನ್ ಆಗುತ್ತೆ. ಓಕೆ, ಸೊ ಅಲ್ಲಿ ಏನ್ ಮಾಡುತ್ತೆ ನೋಡಿ, ಲಿಸನ್, ರೂರಲ್ ಲ್ಯಾಂಡ್ ರೆಕಾರ್ಡ್ಸ್. ಓಕೆ, ಸೊ ರೂರಲ್ ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ನೀವು ರೂರಲ್ ಲ್ಯಾಂಡ್ ತಗೊಂಡ್ರೆ ಎರಡು ತಗೋಬಹುದು, ಒಂದು ಅಗ್ರಿಕಲ್ಚರ್ ಲ್ಯಾಂಡು, ಒಂದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್. ಗ್ರಾಮೀಣ ಭಾಗದಲ್ಲಿ ಭೂ ಕಡತಗಳು, ಲ್ಯಾಂಡ್ ಡಾಕ್ಯುಮೆಂಟ್ಸ್ ನಾವು ಎರಡು ರೀತಿ ಡಿವೈಡ್ ಮಾಡ್ತೀವಿ, ಆಯ್ತಾ? ಒಂದು ಅಗ್ರಿಕಲ್ಚರ್ ಲ್ಯಾಂಡ್, ಒಂದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್. ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಅಗ್ರಿಕಲ್ಚರ್ ಲ್ಯಾಂಡ್ ರೆಕಾರ್ಡ್, ನಾನು ಮಾತಾಡ್ತಾರೆ ರೂರಲ್ ಏರಿಯಾಸ್ ಬಗ್ಗೆ, ಅರ್ಬನ್ ಏರಿಯಾಸ್ ನಾನು ಮಾತಾಡ್ತಾನೆ ಇಲ್ಲ, ರೈಟ್? ಸೊ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ, ಲ್ಯಾಂಡ್ ರೆಕಾರ್ಡ್ಸ್ ಅನ್ನ ಡಿಜಿಟೈಸ್ ಮಾಡತಕ್ಕಂತ ಆ್ಯಪ್ ಭೂಮಿ ಆ್ಯಪ್. ಭೂಮಿ ಆ್ಯಪ್ ಕರ್ನಾಟಕದ್ದು. ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ರೆ ರೆಸಿಡೆನ್ಷಿಯಲ್ ಲೇಔಟ್ಸು, ಪ್ಲಾಟ್ಸ್ ಅನ್ಬೋದು, ನೀವು ಸೈಟ್ ಅನ್ಬೋದು, ಊರ್ ಕಡೆ. ಓಕೆ, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ರೆ ರೆಸಿಡೆನ್ಷಿಯಲ್ ಲೇಔಟ್ಸು ಅಥವಾ ಪ್ಲಾಟ್ಸ್, ಇದರ ಲ್ಯಾಂಡ್ ರೆಕಾರ್ಡ್ಸ್ ಅನ್ನ ಡಿಜಿಟೈಸ್ ಮಾಡತಕ್ಕಂಥ ಪೋರ್ಟಲ್ ಈ ಸ್ವತ್ತು. ಈಗೇನ್ ಮಾಡಿದ್ದಾರೆ ಗೊತ್ತಾ, ಭೂಮಿ ಆ್ಯಪ್ ಈ ಸ್ವತ್ತು ಎರಡನ್ನು ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ದಾರೆ. ಇಂಟಿಗ್ರೇಟ್ ಮಾಡಿ ಈ ಸ್ವತ್ತು 2. ಎಲ್ಲ ಒಂದೇ ಪೋರ್ಟಲ್. ಮುಂಚೆ ಎರಡಿದ್ವು, ಭೂಮಿ ಆ್ಯಪ್ ಬೇರೆ ಇತ್ತು, ಈ ಸ್ವತ್ತು ಬೇರೆ ಇತ್ತು. ಈಗ ಈ ಸ್ವತ್ತು 2.0 ಕೆಳಗಡೆ ಭೂಮಿ ಅಂಡ್ ಈ ಸ್ವತ್ತು 1.0 has been integrated. ಆಯ್ತಾ? ಬಟ್ ಎರಡರಲ್ಲೂ ಏನ್ ಪ್ರಾಬ್ಲಮ್ ಇತ್ತು ಅಂದ್ರೆ ಟೆಕ್ನಿಕಲ್ ಗ್ಲಿಚಸ್ ಇತ್ತು, ಹ್ಯಾಂಗ್ ಆಗೋದು, ಸರ್ವರ್ ಬಿಸಿ ಬರೋದು, ಯಾರ್ದೋ ಸೈಟ್ ಯಾರಿಗೋ ತೋರಿಸ್ಬಿಡೋದು, ಈ ತರದೆಲ್ಲ ಟೆಕ್ನಿಕಲ್ ಗ್ಲಿಚಸ್ ಇತ್ತು. ಅವೆಲ್ಲ ತೆಗೆದು ಬೇಡ ಅಂತ ಕ್ಲೀನ್ ಆಗಿ ಹೊಸದಾಗಿ ಬಹಳ ಸೊಫಿಸ್ಟಿಕೇಟೆಡ್ ವೆಬ್ಸೈಟ್ ಲಾಂಚ್ ಮಾಡಿದ್ದಾರೆ, ಈ ಸ್ವತ್ತು 2.0. ಇದ್ರ ವೈಶಿಷ್ಟ್ಯತೆ ಹೇಳ್ತೀನಿ ನೋಡ್ರಿ, ಇದ್ರ ವೈಶಿಷ್ಟ್ಯತೆ ಹೇಳ್ತೀನಿ, ಲಿಸನ್. ಇವಾಗ ನಿಮಗೆ ಲ್ಯಾಂಡ್ ರೆಕಾರ್ಡ್ ಅಂದ್ರೆ ಅದಕ್ಕೊಂದು ಪಹಣಿ ಅಂತ ಇರುತ್ತೆ, ಹೌದಾ ಇಲ್ಲ? ಎಸ್, ಪಹಣಿ. ಆ ಪಹಣಿ ನಂಬರ್ ಹೊಡೆದ್ರೆ, ಸರ್ ಪಹಣಿ ನಂಬರ್ ಹೊಡೆದ್ರೆ ಮುಂಚೆ ಏನಾಗ್ತಾ ಇತ್ತು, ಅದ್ರ ಯಾರ ಹೆಸರಲ್ಲಿದೆ ಏನು ಎತ್ತ ಬರ್ತಾ ಇತ್ತು. ಈಗ ವಿತ್ ಮ್ಯಾಪ್ ಬರುತ್ತೆ, ವಿತ್ ಮ್ಯಾಪ್. ಯಾವುದೇ ಕಾರಣಕ್ಕೂ ಲ್ಯಾಂಡ್ ರೆಕಾರ್ಡ್ಸ್ ಅನ್ನ ಫೇಕ್ ಮಾಡಕ್ ಬರೋದೇ ಇಲ್ಲ. ನೀವು ಪಹಣಿ ಹೊಡೆದ್ರೆ ಸಾಕು. ಓಕೆ, ಕರ್ನಾಟಕದಲ್ಲಿ ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಹೋಬಳಿ, ಯಾವ ಗ್ರಾಮ ಪಂಚಾಯತಿ, ಯಾವ ಊರು, ಎಕ್ಸಾಕ್ಟ್ ಮ್ಯಾಪ್ ಬರುತ್ತೆ. ಜಿಯೋ ಟ್ಯಾಗಿಂಗ್ ಮಾಡಲಾಗಿದೆ, ಪ್ರತಿ ಲ್ಯಾಂಡ್ ರೆಕಾರ್ಡ್ಗೂ ಕೂಡ ಜಿಯೋ ಟ್ಯಾಗಿಂಗ್ ಮಾಡಿದ್ದಾರೆ, ವಿತ್ ಲೊಕೇಶನ್ ಸಿಕ್ಬಿಡುತ್ತೆ. ಓಕೆ, ಸೊ ಒಂದು ಆಯ್ತಾ. ಎರಡನೇದು, ಪ್ರತಿ ಲ್ಯಾಂಡ್ ರೆಕಾರ್ಡ್ಗೆ UID ನಂಬರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಿಮ್ದೊಂದು ಪ್ರಾಪರ್ಟಿ ಇದೆ, ನಿಮ್ದೊಂದು ಪ್ರಾಪರ್ಟಿ ಇದೆ, ನಿಮ್ UID ಅಂತಂದ್ರೆ ನೋಡಿ, ಯೂನಿಕ್ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಅಂತ. ಈಗ ನನಗೆ ನಿಮ್ಗೆ ಎಲ್ಲ ಹೆಂಗ್ ಆಧಾರ್ ನಂಬರ್ ಕೊಟ್ಟಿದಾರ ಇಲ್ಲ, ಆಧಾರ್ ನಂಬರ್ ಕೊಟ್ಟಿದಾರ ಇಲ್ಲ, ಅದೇ ತರ ಭೂಮಿಗೂ ನಂಬರ್ ಕೊಟ್ಟಿದ್ದಾರೆ, UID ನಂಬರ್ ಅಂತ, ಯೂನಿಕ್ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಎರಡು. ಮೂರನೇದು, ಪ್ರತಿ ಲ್ಯಾಂಡ್ ರೆಕಾರ್ಡ್ ಕೂಡ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತೆ. ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತೆ. ಈಗ ನಿಮ್ದು ಯಾವ್ದಾದ್ರು ಲ್ಯಾಂಡ್ ರೆಕಾರ್ಡ್ ತೋರಿಸ್ಬೇಕು ಅಂದ್ರೆ, ಲ್ಯಾಂಡ್ ರೆಕಾರ್ಡ್ ಚೆಕ್ ಮಾಡ್ಬೇಕು ಅಂದ್ರೆ ಓನರ್ದು ಆಧಾರ್ ನಂಬರ್ ಹಾಕಿ OTP ಬೇಕಾಗತ್ತೆ. ಏನು ಫೇಕ್ ಮಾಡಕ್ಕಾಗಲ್ಲ ಇವು. ಮುಂಚೆ ಏನ್ ಮಾಡೋರು ಗೊತ್ತಾ, ಮುಂಚೆ ಒಂದು ಸೈಟ್ ಡಾಕ್ಯುಮೆಂಟ್ ನ ಫೇಕ್ ಮಾಡ್ಬಿಟ್ಟು 10 ಜನಕ್ಕೆ ಮಾರ್ಬಿಡೋದು, ಹೋಗ್ಬಿಡತ್ತು ಕಣ್ಣಿ ಕಣ್ಣದಂಗೆ. ಈಗೇನಿಲ್ಲ ನೋಡಿ. ಸೊ ಒಂದು, ಅದಕ್ಕೆ UID ನಂಬರ್, ಪ್ರತಿ ಲ್ಯಾಂಡ್ಗೂ ಒಂದು UID ನಂಬರ್ ಜನರೇಟ್ ಆಗುತ್ತೆ, ಅದು ಜಿಯೋ ಟ್ಯಾಗಿಂಗ್ ಆಗಿರುತ್ತೆ, ಆಧಾರ್ ಲಿಂಕ್ ಆಗಿರುತ್ತೆ. ಎಲ್ಲರೂ ಓನರ್ ಗಮನಕ್ಕೆ ತಂದೆ ಮಾಡಬೇಕು. ಓಕೆ, ಒಬ್ಬ ದಳ್ಳಾಳಿ ಮಧ್ಯವರ್ತಿ ಇನ್ನೊಬ್ಬನ್ ಲ್ಯಾಂಡ್ ತೋರಿಸ್ಬೇಕು ಅಂದ್ರೆ ಓನರ್ನ ಇಟ್ಕೊಂಡೆ ತೋರಿಸ್ಬೇಕು, ಆದ್ರೆ OTP ಎಲ್ಲ ಹೋಗ್ತೈತೆ ಅವ್ರಿಗೆ. ಸೊ ದಿಸ್ ಇಸ್ ಈ ಸ್ವತ್ತು 2.0. ಸೊ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಓಕೆ, ಈಗ ಭೂಮಿ ಆ್ಯಪಿಗೂ ಈ ಸ್ವತ್ತಿಗೂ ಡಿಫ್ರೆನ್ಸ್ ಗೊತ್ತಾಯ್ತಾ ಇಲ್ಲ? ಎಸ್ ಆರ್ ನೋ? ಓಕೆ, ಎಸ್ ಆಯ್ತು. ನಗರ ಪ್ರದೇಶಗಳಿಗೆ ಈ ಖಾತಾ, ಈ ಖಾತಾ, ನಗರ ಪ್ರದೇಶಗಳು ಈ ಖಾತಾ. ಸೊ ಗ್ರಾಮೀಣ ಪ್ರದೇಶಗಳು ಈ ಸ್ವತ್ತು.